ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವು ಹುಣಸೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ರೀ. ಇದು ತಿನ್ನಾಕ ಬಹಳಷ್ಟು ಹುಳಿಯಾಗಿ ಟೇಸ್ಟಿಯಾಗಿರ್ತೈತೆ ನೋಡ್ರಿ. ಅನ್ನ ಮತ್ತು ಮುದ್ದೆ ಜೊತೆ ಮಸ್ತ್ ಹತ್ತೈತೆ ರೀ. ಈ ಸಾಂಬಾರು ಮಾಡೋಕೆ ಏನೇನು ಬೇಕಂತ ತೋರಿಸ್ತೇನೆ ರೀ. ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಹುಣಸೆಕಾಯಿ ಏನು ಮಾಡೀನಿ ರೀ, ನಾವು ಒಂದು ಲಿಂಬೆ ಗಾತ್ರದಷ್ಟು ತೊಗೊಂಡು ನೆನಾಕಿನಿ ರೀ. ಅದ್ರ ಜೊತೆಗೆ ಒಂದಿಷ್ಟು ಸಾಸಿವೆ, ಜೀರಿಗೆ ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡೀನಿ ರೀ. ನೋಡಿರಿ ಇಲ್ಲಿ ಹುಣಸೆಕಾಯಿ ನೋಡ್ಬೋದು, ಈ ರೀತಿ ನಾನು ನೆನೆಯಾಕೆ ಇಟ್ಕೊಂಡೀನಿ ರೀ. ಈಗ ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಬೆಲ್ಲ ತೊಗೊಂಡೀನಿ ರೀ. ಇದು ಸಾಂಬಾರು ಪೌಡ್ರ್ ಐತ್ರಿ. ಇದನ್ನೇನಪ್ಪ ಅಂತಂದ್ರೆ ನಾ 2 ಸ್ಪೂನು ಯೂಸ್ ಮಾಡ್ಕೊತೇನೆ ರೀ. ಇದು ಅಂಗನವಾಡಿ ಒಳಗೆ ಕೊಟ್ಟಿರ್ತಾರಲ್ರಿ ಸಾಂಬಾರು ಪೌಡ್ರ್ ಅದ ರೀ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ತೊಗೊಂಡೀನಿ ರೀ. ಆ ಸಾಂಬಾರು ಪೌಡ್ರ್ ಏನೈತ್ರಿ ಅದು ಆಪ್ಷನಲ್ ರೀ. ಬೇಕಂದ್ರೆ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಸಾಸಿವೆ ಮತ್ತು ಅವು ಚಟಪಟ ಅನ್ಬೇಕಾದ್ರೆ ಜೀರಿಗೆ ಹಾಕ್ಕೊಂಡೀನಿ ನೋಡ್ರಿ. ಕರಿಬೇವು ಒಂದು 10 ಎಲೆ ಹಾಕ್ಕೊಂಡೀನಿ ರೀ. ಬೆಳ್ಳುಳ್ಳಿ ಒಂದು 10-12 ಜಜ್ಜಿ ಹಾಕ್ಕೊಂಡೀನಿ ರೀ. ಅಗದಿ ಸಿಂಪಲ್ ಆದಂಥದ್ದು ರೆಸಿಪಿ ರೀ. ಈ ರೂಮ್ ಒಳಗೆ ಅದು ಎಲ್ಲ ಇರ್ತಾರಲ್ರಿ ಸ್ಟೂಡೆಂಟ್ಸ್, ಅವರು ಈ ರೀತಿ ಅಗದಿ ಸಿಂಪಲ್ಲಾಗಿ ಮಾಡ್ಕೋಬಹುದು ನೋಡ್ರಿ. ಈಗ ಸಾಂಬಾರು ಪೌಡ್ರ್ ಹಾಕ್ಕೊಳತ್ತೀನಿ ರೀ 2 ಸ್ಪೂನ್ ಆಗುವಷ್ಟು. ಟೇಸ್ಟ್ ಹೆಂಗೆ ಆಗ್ತೈತೆ ನೋಡಬೇಕು ಅಂತ ಸಾಂಬಾರು ಪೌಡ್ರ್ ಯೂಸ್ ಮಾಡತ್ತೀನಿ ರೀ. ಇದು ಅಂಗನವಾಡಿ ಒಳಗೆ ಕೊಟ್ಟಿದ್ದ ಪೌಡ್ರ್ ಇರ್ತೈತಲ್ರಿ, ಅದು ನೋಡ್ರಿ. ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಒಗ್ಗರಣೆ ಒಳಗೆ ಹುರ್ಕೊಂಡ್ಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕಲ್ರಿ ಆ ಅಳತೆ ಒಳಗೆ ನಾವು ನೀರು ಹಾಕೋಬೋದು ರೀ. ಈಗ ಅದು ಕುದಿಬೇಕಾದ್ರೆ ನಾ ಏನು ಮಾಡತ್ತೀನಿ ರೀ, ಮಸಾಲೆ ಖಾರನೂ ಹಾಕೊಂಡ್ಬಿಡತ್ತೀನಿ ನೋಡ್ರಿ. ಈ ಸಾಂಬಾರು ಕುದಿಬೇಕಾದ್ರೆ ಈ ಹುಣ್ಸೆಕಾಯಿ ಏನು ಹಾಕಿವಲ್ರಿ ಅದನ್ನೆಲ್ಲನೂ ಕೈಲಿಂದ ಚೆನ್ನಾಗಿ ಒಂದಿಷ್ಟು ಕಿವುಚ್ಕೊಂಬಿಡೋಣ ರೀ. ಎಲ್ಲ ರಸನೂ ಹೊಣ್ತೈತೆ ರೀ. ಆವಾಗ ಆ ರಸ ಏನು ಮಾಡೋಣಪ್ಪ ಅಂತಂದ್ರೆ ಸಾಂಬಾರಿಗೆ ಸೋಸೆ ಹಾಕೊಂಬಿಡೋಣ ರೀ. ನಾ ಇಲ್ಲಿ ನೋಡ್ರಿ ಒಂದು ಚಾನಿಗೆ ಒಳಗೆ ಅದರದ್ದೆಲ್ಲ ರಸನೂ ಏನು ಮಾಡತ್ತೀನಿ ರೀ ಸೋಸ್ಕೊಂಡು ಹಾಕೊಂಬಿಡತ್ತೀನಿ ರೀ ಸಾಂಬಾರು ಒಳಗೆ. ಈ ಸಾಂಬಾರು ಮಾಡೋಕ್ಕೂ ಭಾಳಷ್ಟು ಸಿಂಪಲ್ ಅನ್ನಿಸ್ತೈತೆ ರೀ. ತಿನ್ಬೇಕಾದಾಗ ಇನ್ನಷ್ಟು ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತೆ ರೀ. ಈಗ ನಮ್ಮದು ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಗತ್ತೈತೆ ನೋಡ್ರಿ. ಇದಕ್ಕೆ ನಾವು 1 ಸ್ಪೂನ್ ಉಪ್ಪು ಹಾಕ್ಕೊಳತ್ತೀನಿ ರೀ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಇದ್ರೊಳಗೆ ನೀರು ಜಾಸ್ತಿ ಹಾಕ್ಕೊಂಡು ಉಪ್ಪು ಖಾರನೂ ಜಾಸ್ತಿ ಹಾಕ್ಕೋಬೋದು ರೀ. ಈಗ ಸಾಂಬಾರು ಈ ರೀತಿ ಕುದಿಲತ್ತಿರ್ತೈತಲ್ರಿ, ಅವಾಗ ನಾ ಏನು ಮಾಡ್ತೀನಿ ಅಂತಂದ್ರೆ ಬೆಲ್ಲ ಹಾಕ್ಕೊಂಬಿಡ್ತೀನಿ ನೋಡ್ರಿ. ಈ ಹುಣಸೆಕಾಯಿ ಮತ್ತು ಬೆಲ್ಲ ಎರಡೂ ಕೂಡಿ ಏನಪ್ಪ ಅಂತಂದ್ರೆ ಒಂದು ಡಿಫ್ರೆಂಟ್ ಆದಂಥ ಟೇಸ್ಟ್ ಬರ್ತೈತೆ ರೀ. ಸಾಂಬಾರು ತಿನ್ಬೇಕಂತ ಅನ್ನಿಸ್ತೈತೆ ನೋಡ್ರಿ. ಅಗದಿ ಸಿಂಪಲ್ಲಾಗಿ ನಮ್ಮದು ಸಾಂಬಾರು ರೆಸಿಪಿ ಈಗ ರೆಡಿ ಆಗ್ಬಿಡ್ತು ನೋಡ್ರಿ. ನೀವು ಒಂದು ಸರಿ ನಿಮ್ಮ ಮನೆಯೊಳಗೆ ಈ ರೀತಿ ಸಾಂಬಾರು ಟ್ರೈ ಮಾಡಿರಿ. ಮತ್ತು ಬೇರೆ ಬೇರೆ ಅಡುಗೆ ಏನಾರು ಊಟ ಮಾಡಿದಾಗ ಅನ್ನಿಸ್ಲತ್ತಿತ್ತು ತಿನ್ನೋಕ್ಕಂತಂದ್ರೆ ಹಿಂಗೆ ಸಾಂಬಾರು ಮಾಡ್ಕೊಂಡು ತಿನ್ನಿರಿ. ಬಾಯಿ ಸ್ವಚ್ಛಾಗಿ ಮತ್ತು ತಿನ್ಬೇಕು ಅನ್ನಿಸ್ತೈತೆ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಗ್ಬಿಟ್ಟೈತಿ. ಇದ್ರ ಮ್ಯಾಗ ಒಂದಿಷ್ಟು ನೀವು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಇನ್ನೂ ಭಾರಿ ಇರ್ತೈತೆ ನೋಡ್ರಿ. ಈಗ ಅನ್ನದ ಜೊತೆ ನಾವು ಸಾಂಬಾರು ಟೇಸ್ಟ್ ಮಾಡತ್ತೀವಿ ನೋಡ್ರಿ. ಬಿಸಿ ಬಿಸಿ ಅನ್ನ ಕೈ ಸುಡಾತೈತ್ರಿ. ಸೂಪರ್ ಆಗೈತೆ ರೀ ಸಾಂಬಾರು. ಇದಕ್ಕೆ ಏನು ಮಿಕ್ಸಿಗೆ ಹಾಕ್ಬೇಕು ಅನ್ನೋದಿಲ್ಲ, ಬ್ಯಾಳೆ ಕುದಿಸ್ಬೇಕು ಅನ್ನೋದು ಇಲ್ಲ ರೀ. 2-3 ನಿಮಿಷದೊಳಗೆ ಸಾಂಬಾರು ರೆಡಿ ಆಗ್ಬಿಡ್ತೈತೆ ನೋಡ್ರಿ. ನೀವು ಒಂದು ಸರಿ ನಿಮ್ಮ ಮನೆಯೊಳಗೆ